ವೀಕ್ಷಕರೇ, ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ ನೀವೆಲ್ಲರೂ? ದೇವರು ನಮಗೆ ಸ್ತೋತ್ರ. ದೇವರು ನಮ್ಮನ್ನ ಅದ್ಭುತವಾಗಿ ಕಾಪಾಡಿ ರಕ್ಷಿಸಿ ಮತ್ತೊಂದು ದಿನವನ್ನು ಕೂಡಿಸಿ ಕೊಟ್ಟಿದ್ದಾನೆ. ಜೀವ ಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ದೇವರು ನಮ್ಮನ್ನ ಜೀವಂತರ ಪಟ್ಟಿಯಲ್ಲಿ ಇರಿಸಿ ನಮ್ಮನ್ನ ಪ್ರೀತಿಸಿದ್ದಾನೆ, ಕರುಣಿಸಿದ್ದಾನೆ. ಆದುದರಿಂದ ದೇವರಿಗೆ ಸ್ತೋತ್ರವನ್ನು ಹೇಳ್ತಾ ಈ ದಿನದ ದೇವರ ವಾಕ್ಯವನ್ನು ಕಲಿಯಲು ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ಬಹಳ ಬೇಸರಿಕೆ ಆಗತ್ತಲ್ವಾ? ಕಷ್ಟಗಳು ಅಧಿಕವಾಗಿ ಮೇಲಿಂದ ಮೇಲೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದಂತೆ ಯಾಕಾದ್ರೂ ಬದುಕಿದೀನಪ್ಪ ಅನ್ಸುತ್ತೆ, ಹೌದಲ್ಲ? ಏನು ಕಷ್ಟಗಳು ನಮಗೇ ಬರುತ್ತಲ್ಲ ಎಂಬುದಾಗಿ ಯೋಚಿಸ್ತೀರಾ? ಹೀಗೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಇನ್ನೂ ಹೆಚ್ಚಾಗ್ತಾ ಹೋದಂಗಿಲ್ಲ ದೇವರನ್ನೇ ನಾವು ಇಷ್ಟೊಂದು ಸಾರಿ ದೂರ್ತೇವೆ. ಏನಪ್ಪಾ ದೇವರೇ, ನಾವು ಇಷ್ಟೆಲ್ಲ ನಿಯತ್ತಾಗಿ ವಿನಮ್ರರಾಗಿ ನಡ್ಕೊಳ್ತೀವಿ, ಆದ್ರೂ ನಮಗೆ ಯಾಕೆ ಕಷ್ಟ ಬರುತ್ತೆ ಅಂತ ಕೇಳಿರ್ತೀವಿ, ಹೌದಲ್ಲ? ಆದ್ರೆ ಆ ಕಷ್ಟ ಅಲ್ಲಿಗೆ ನಿಲ್ದೆ ಇನ್ನೂ ಹೆಚ್ಚಾಗ್ತಾ ಹೋದಂಗೆಲ್ಲ ಏನ್ ಮಾಡ್ತೀವಿ? ಅಯ್ಯೋ ದೇವರೇ, ನೀನ್ ಇದೀಯಾ ಇದ್ರೆ ನಿನ್ ಕಣ್ಣ ಇದ್ದ, ನೀನ್ ನಮ್ಮನ್ನ ನೋಡ್ತಿದೀಯಾ ಅಂತ ನಾವು ದೇವರನ್ನ ಕೇಳ್ಬಹುದು, ಹೌದಲ್ಲ? ಅಥವಾ ಒಂದೊಂದ್ಸರಿ ನಮ್ಮನ್ನ ನಾವೇ ಶಪಿಸ್ಕೊಳ್ತೀವಿ. ನಾನು ಯಾಕಾದ್ರೂ ಬದುಕಿದೀನೋ, ನಾನು ಯಾಕಾದ್ರೂ ಹುಟ್ಟಿದ್ನೋ ಈ ಭೂಮಿ ಮೇಲೆ, ನಾನು ಅವಾಗಲೇ ಹುಟ್ಟಿದ ತಕ್ಷಣ ಸತ್ತೋಗ್ಬಿಟ್ಟಿದ್ದೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ, ಹೌದಲ್ಲ? ಭಕ್ತನಂತ ಯೋಬನ ಜೀವಿತವನ್ನು ನೆನೆಸ್ಕೊಳ್ಳಿ. ಯೋಬ ಸಹಿತ ಒಂದ್ ಕಡೆ ಯೋಬ ಪುಸ್ತಕದಲ್ಲಿ ಹೀಗೆ ಬರೆಯುತ್ತೆ, ಏನಂತ ಹೇಳಿದ್ರೆ, ನಾನು ಹುಟ್ಟಿದ ದಿನವು ಹಾಳಾಗಿ ಹೋಗ್ಲಿ ಅಂತ ಹೇಳ್ತಾನೆ. ನಮ್ಗೆಲ್ಲ ಸಾಮಾನ್ಯವಾಗಿ ಯೋಬ ಅಂತ ಹೇಳುವಾಗ ಅವನ ನಂಬಿಕೆಯಲ್ಲಿ ಅಥವಾ ಪ್ರಾಮಾಣಿಕತೆಯಲ್ಲಿ ಅವನು ಬಹಳ ನಿಸ್ಸೀಮನು, ಅವನ ದೇವರನ್ನ ಬೊಂಕಲಿಲ್ಲ, ದೂರಲಿಲ್ಲ, ಇತ್ಯಾದಿ ನಾವು ಒಳ್ಳೆ ವಿಚಾರಗಳನ್ನ ಯೋಬನ ಕುರಿತಾಗಿ ಕೇಳಿದ್ದೇವೆ. ಅಫ್ಕೋರ್ಸ್ ಆತನು ಹಾಗೇ ಇದ್ದಂತ ವ್ಯಕ್ತಿ, ಆತನ ದೇವರನ್ನ ದೂಷಿಸಲಿಲ್ಲ. ಆದ್ರೆ ಆತನು ಒಂದ್ ಕಡೆ ಬರೀತಾನೆ, ತುಂಬಾ ಮೇಲಿಂದ ಮೇಲೆ ಕಷ್ಟ, ಸಮಸ್ಯೆ, ಸಂಕಟಗಳನ್ನ ಆತನ ಎದುರಿಸ್ತಾ ಇರುವಾಗ ಆತನು ಹೇಳ್ತಾನೆ, ನಾನು ಹುಟ್ಟಿದ ದಿನ ಹಾಳಾಗಿ ಹೋಗ್ಲಿ ಅಂತ. ಪ್ರಿಯರೇ, ಹಾಗಾದ್ರೆ ನಿಜವಾಗ್ಲೂ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಬರೀ ಕಷ್ಟನೇನಾ? ಜೀವನದಲ್ಲಿ ಏನಾದ್ರೂ ಒಳ್ಳೇದಿದೆನಾ? ಅಥವಾ ಈ ಜೀವಿತಕ್ಕೆ ಏನಾದ್ರೂ ಬೆಲೆ ಇದೆನಾ? ನಾನು ಯಾಕೆ ಈ ಭೂಮಿ ಮೇಲೆ ಇದ್ದೇನೆ? ದೇವರು ನನ್ನನ್ನು ಯಾಕೆ ಇನ್ನೂ ಈ ಭೂಮಿ ಮೇಲೆ ಇರಿಸಿದ್ದಾರೆ? ಹಾಗಾದ್ರೆ ಈ ಜೀವಿತಕ್ಕೆ ದೇವರ ದೃಷ್ಟಿಯಲ್ಲಿ ಏನಾದ್ರೂ ಬೆಲೆ ಉಂಟೋ? ಅಫ್ಕೋರ್ಸ್ ಮನುಷ್ಯನ ದೃಷ್ಟಿಯಲ್ಲಿ ಈ ಜೀವಿತಕ್ಕೆ ಬೆಲೆ ಇಲ್ಲ. ತುಂಬಾ ವ್ಯಕ್ತಿಗಳು ವಿಧವಾಗಿ ಈ ಜೀವಿತದ ಬಗ್ಗೆ ಮಾತಾಡ್ತಾರೆ. ಅದು ಏನೇನೆಲ್ಲ ಮಾತಾಡ್ತಾರೆ ಅಂತ ಒಂದು ಸ್ವಲ್ಪ ನೋಡೋಣ ನಾವು. ಇದನ್ನ ತಿಳ್ಕೊಳ್ಳೋ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣವೇ? ಓಕೆ, ತಲೆಬಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ದೇವರೇ, ನಮ್ಮ ಜೀವಿತಕ್ಕೆ ಏನ್ ಬೆಲೆ ಇದೆ ಅನ್ನುವಂಥದ್ದನ್ನ ನಾವು ಕಲಿತಾ ಇದ್ದೇವೆ. ನಿಮ್ಮ ಜ್ಞಾನ, ಬುದ್ಧಿ, ತಿಳುವಳಿಕೆ, ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು ಮತ್ತು ಈ ಜೀವಿತದ ಬೆಲೆಯನ್ನು ನಾವು ಅರಿತವರಾಗಿ ನಿನಗೆ ಪ್ರಾಶಸ್ತ್ಯವನ್ನು ಕೊಡೋದಕ್ಕೆ ಸಹಾಯ ಮಾಡು. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡುತ್ತೇನೆ ಕರ್ತ, ಆಮೆನ್. ಆತ್ಮೀಯ ದೇವಜನರೇ, ಅಲೆಕ್ಸಾಂಡರ್ ಬಗ್ಗೆ ನೀವು ಕೇಳಿರ್ಬೋದು. ಯಾವ ಅಲೆಕ್ಸಾಂಡರ್ ಅಂತ ಕೇಳ್ತಾ ಇದ್ದೀರಾ? ವಿಶ್ವವಿಖ್ಯಾತ ವ್ಯಕ್ತಿ, ರಾಜ, ಗ್ರೀಕ್ ದೇಶದ ರಾಜ, ಕ್ರಿಸ್ತ ಪೂರ್ವ 331ನೇ ಶತಮಾನದಲ್ಲಿ ಜೀವಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ಅಲೆಕ್ಸಾಂಡರ್ ದಿ ಗ್ರೇಟ್. ಸೊ ಅಲೆಕ್ಸಾಂಡರ್ ದಿ ಗ್ರೇಟ್, ಆತನ ಒಂದು ದೊಡ್ಡ ಬಯಕೆ ಇತ್ತು ಆತನ ಲೈಫಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಪ್ರಪಂಚನ ನಾನು ಗೆಲ್ಬೇಕು, ಇಡೀ ಪ್ರಪಂಚಕ್ಕೆ ನಾನು ರಾಜ ಆಗಿ, ಕನಿಷ್ಠ ಪಕ್ಷ ಒಂದಿನ ನಾನು ರಾಜ ಆಗಿ ಆಳ್ಬೇಕು ಅಂತ ಹೇಳಿ ಆತನ ಏನ್ ಮಾಡಿದ, ಇಡೀ ಪ್ರಪಂಚವನ್ನೇ ಗೆಲ್ಬೇಕು ಅಂತ ದೊಡ್ಡ ಸೈನ್ಯವನ್ನ ತೆಗೆದುಕೊಂಡು ಇಡೀ ಪ್ರಪಂಚವನ್ನೇ ಗೆಲ್ಲೋದಕ್ಕಾಗಿ ಆತನು ಹೊರಟ. ಸೊ ಹೀಗೆ ಆತನು ತನ್ನ ಹೋದ ಕಡೆಗಳಲ್ಲೆಲ್ಲ ಆತನು ಜಯವನ್ನ ಸಾಧಿಸ್ತಾ ಬಂದ. ಆದ್ರೆ ಆತನು ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಆತನು ಈ ಲೋಕದ ಯಾತ್ರೆಯನ್ನ ಮುಗಿಸ್ಬೇಕಂತ, ಅಂದ್ರೆ ಆತನು ಸಾಯ್ಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ, ಆತನಿಗೆ ದೇಹದಲ್ಲಿ ಒಂದು ಭಯಂಕರವಾದಂತ ಕಾಯಿಲೆ ಕಾಣಿಸಿಕೊಂಡು ಆತನ ತನ್ನ 33ನೇ ವರ್ಷದಲ್ಲಿ ಈ ಲೋಕವನ್ನ ತ್ಯಜಿಸ್ಬೇಕಾಯ್ತು. ಸೊ ಮರಣದ ಹಾಸಿಗೆಯಲ್ಲಿದ್ದಂತ ಅಲೆಕ್ಸಾಂಡರ್ 3 ವಿಚಾರಗಳನ್ನ ತನ್ನ ಜನರಿಗೆ ಹೇಳ್ತಾನೆ ಅಥವಾ ತನ್ನ ಸೇವಕರಿಗೆ ಹೇಳ್ತಾನೆ. ಆ 3 ವಿಷಯಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಆತನ ಹೇಳ್ತಾನೆ, ಈ ನನ್ನ ಶವವನ್ನ, ಅಂದ್ರೆ ನಾನು ಸತ್ತೋದ್ಮೇಲೆ ನನ್ನ ಶವವನ್ನ ಸಮಾಧಿ ಮಾಡೋದಕ್ಕೆ ಅಂತ ತೆಗೆದುಕೊಂಡು ಹೋಗುವಾಗ ಆ ಶವವನ್ನ ಲೋಕದ ಫೇಮಸ್ ಡಾಕ್ಟರ್ಸ್ ಯಾರಿದಾರಲ್ಲ ಅವರೇ ಆ ಶವವನ್ನ ಹೊತ್ಕೋಬೇಕು. ಎರಡನೇದಾಗಿ, ನಾನು ನನ್ನ ಶವಯಾತ್ರೆ ನಡೆಯುವಾಗ ನಾನು ಸಂಪಾದಿಸಿದಂತ ಚಿನ್ನ, ಮುತ್ತು, ರತ್ನ, ಬೆಳ್ಳಿ, ಹಣ ಎಲ್ಲವನ್ನ ನೀವೇನ್ ಮಾಡ್ಬೇಕು? ಸೂರೆ ಮಾಡ್ಬೇಕು. ಅಂದ್ರೆ ಸೂರೆ ಮಾಡ್ಬೇಕು ಅಂತಂದ್ರೆ ಚೆಲ್ಬೇಕು ಅಂತ
ಮೂರನೇದಾಗಿ, ನಾನು ಶವ ಪೆಟ್ಟಿಗೆಗೆ ಹಾಕಲ್ಪಟ್ಟಾಗ ನನ್ನ ಎರಡೂ ಕೈಗಳನ್ನು ಹೊರಗಡೆ ಹಾಕಬೇಕು ಅಂತ. ಸೊ ಯಾಕೆ ಅಂತ ಹೇಳಿ ಅವ್ರು ಕೇಳಿದಾಗ ಅವನು ಹೇಳ್ತಾನೆ, ಏನಪ್ಪಾ ಅಂತ ಹೇಳಿದ್ರೆ, ಈ ಲೋಕದ ಎಲ್ಲ ದೊಡ್ಡ ದೊಡ್ಡ ಫೇಮಸ್ ಡಾಕ್ಟರ್ಸ್ ಕೂಡ ನನ್ನ ಕಾಯಿಲೆನ ವಾಸಿ ಮಾಡೋಕ್ಕಾಗಲಿಲ್ಲ. ನಾನು ಒಬ್ಬ ದೊಡ್ಡ ರಾಜ ಆಗಿದ್ದೆ, ಆದರೂ ಸಹಿತ ಯಾವ ಡಾಕ್ಟರ್ಗಳು ಸಹಿತ ನನ್ನನ್ನು ಏನು ಮಾಡಲಿಲ್ಲ, ರಕ್ಷಿಸಲಿಲ್ಲ ಅನ್ನುವಂಥದ್ದು ಇಡೀ ಲೋಕಕ್ಕೆ ಗೊತ್ತಾಗಬೇಕು. ಆ ಮುಖಾಂತರವಾಗಿ ಜನ ವೈದ್ಯರುಗಳ ಮೇಲೆಲ್ಲ ಬದಲಾಗಿ ದೇವ್ರ ಮೇಲೆ ಹತ್ಕೋಬೇಕು. ಎರಡನೇದಾಗಿ, ನಾನು ಈ ಲೋಕದಲ್ಲಿ ಸಂಪಾದನೆ ಮಾಡಿ ಇಟ್ಟಂತ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ಹಣ, ವಜ್ರ, ವೈಡೂರು ಯಾವುದನ್ನು ನಾನು ತೆಗೆದುಕೊಂಡು ಹೋಗ್ತಾ ಇಲ್ಲ, ಎಲ್ಲವೂ ಸಹಿತ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಮೂರನೇದಾಗಿ, ನಾನು ಬರಿಗೈಯಿಂದ ಬಂದೆ, ಬರಿಗೈಯಿಂದ ಹೋಗ್ತಾ ಇದ್ದೀನಿ. ಸೊ ಆದ್ದರಿಂದ ಈ ಜೀವನಕ್ಕೆ ಏನು ಬೆಲೆ ಇಲ್ಲ ಅನ್ನೋದನ್ನ ಇಡೀ ಲೋಕ ಅರ್ಥ ಮಾಡ್ಕೋಬೇಕು ಅಂತೇಳಿ ಆತನ ಹೀಗೆ ಮಾಡಿದ್ನಂತೆ. ಓಕೆ, ಸೊ ಇಲ್ಲಿ ಬರುವಂಥ ನೀತಿ ಏನಪ್ಪಾ ಅಂತ ಹೇಳಿದ್ರೆ, ಕಾಲ ಅನ್ನುವಂಥದ್ದು ಎಲ್ಲಕ್ಕೂ ಮೀರಿದ್ದು, ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬದುಕಿರುವಷ್ಟು ದಿನ ನಾವೇನ್ ಮಾಡಬೇಕು, ಉತ್ತಮ ಕೆಲಸವನ್ನ ಮಾಡಬೇಕು. ಅವುಗಳು ಮಾತ್ರವೇ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯ. ಗಳಿಸಿದ ವಸ್ತುಗಳ ಯಾವೂ ಸಹಿತ ನಮ್ಮವುಗಳಲ್ಲ, ನಮ್ಮೊಡನೆ ಬರೋದಿಲ್ಲ ಅನ್ನುವಂಥ ವಿಚಾರವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಯಾರೋ ಒಬ್ರು ಹೀಗೆ ಬರೀತಾರೆ, ಏನಪ್ಪಾ ಜೀವನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೀಗೆ ಬರೀತಾರೆ. ಅವ್ರು ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಏನ್ ಹೇಳ್ತಾರೆ ಅಂದ್ರೆ, ಹುಟ್ಟಿದಾಗ ನೀ ಅಳ್ತಿದ್ದಿ, ಮಡಿದಾಗ ನಿನ್ನವರು ಅಳ್ತಿದ್ರು ಎಂಬುದಾಗಿ. ಹೌದಲ್ಲ? ಮತ್ತೆ ಮುಂದುವರೆದು ಹೀಗೆ ಬರೀತಾನೆ, ಹುಟ್ಟಿದಾಗ ನಿನಗೆ ವಸ್ತ್ರ ತೊಡಿಸುವರು, ಮಡಿದಾಗ ನಿನ್ನ ವಸ್ತ್ರವ ಬಿಚ್ಚುವರು. ಹುಟ್ಟಿದಾಗ ಹುಡುಕುವವರು ನಿನಗೆ 108 ನಾಮ, ಮಡಿದಾಗ ನಿನಗೆ ಇರೋದು ಒಂದೇ ನಾಮ, ಅದು ಶವ ಎಂಬುದೇ. ಮತ್ತೆ ಮುಂದುವರೆದು ಅವ್ರು ಹೀಗೆ ಹೇಳ್ತಾರೆ, ನೀನೇನನ್ನೂ ಗಳಿಸದ ಈ ಲೋಕಕ್ಕೆ ಬಂದೆ, ಆದರೆ ಮಡಿದಾಗ ನೀನು ಗಳಿಸಿದ್ದೆಲ್ಲವನ್ನ ಕಳೆದುಕೊಂಡಿ. ಓ ಮಾನವ, ಮಡಿದಾಗ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ನೀನು, ನಾನು ಇದು ನನ್ನದು ಅನ್ನೋದಕ್ಕೆ ನಿನಗೆ ಏನಿದೆ ಈ ಲೋಕದಲ್ಲಿ, ನಿನ್ನ ಜೀವನಕ್ಕೆ ಏನು ಬೆಲೆ ಇದೆ ಎಂಬುದಾಗಿ ಒಬ್ಬ ಕವಿ ಇದನ್ನ ಬರೀತಾನೆ. ಸೊ ನಿನಗೆ ಜನ್ಮ ಕೊಟ್ಟವರು ಮತ್ತೊಬ್ಬರು, ನಿನಗೆ ಹೆಸರಿಟ್ಟವರು ಮತ್ತೊಬ್ಬರು, ನಿನಗೆ ಜ್ಞಾನ ಕೊಟ್ಟವರು ಮತ್ತೊಬ್ಬರು, ನಿನಗೆ ಬುದ್ಧಿಯನ್ನ ತಿಳಿಸಿದವರು ಮತ್ತೊಬ್ರು, ಕೊನೆಗೆ ನಿನ್ನ ಅಂತ್ಯ ಸಂಸ್ಕಾರ ಮಾಡೋರು ಸಹ ಮತ್ತೊಬ್ರೆ. ಹೀಗಿರುವಾಗ ನೀನ್ ಯಾರು, ನಿನ್ನಲ್ಲಿ ಏನಿದೆ, ಈ ಜೀವನಕ್ಕೆ ಏನು ಅರ್ಥ ಇದೆ ಎಂಬುದಾಗಿ ಒಬ್ಬ ಕವಿ ಬರೀತಾನೆ. ಬುದ್ಧ ಹೇಳ್ದ ಏನಂತ, ಜೀವನ ನಶ್ವರ ಅಂತೇಳಿ. ಜ್ಞಾನಿ ಆದಂತ ಸಲ್ಮೋನ ಹೇಳ್ತಾನೆ ಪ್ರಸಂಗಿ ಪುಸ್ತಕದಲ್ಲಿ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿ ಒಬ್ಬ ಪೋಯೆಟ್, ಒಬ್ಬ ಕವನಗಾರ ಹೇಳ್ತಾನೆ, ಲೈಫ್ ಇಸ್ ಲೈಕ್ ಅ ಡ್ರಾಮಾ, ಈ ಜೀವನ ಅನ್ನೋದು ಒಂಥರ ನಾಟಕದ ತರ ಅಂತ ಹೇಳ್ತಾನೆ. ಹಾಗೆ ಇನ್ನೊಬ್ಬ ಪೋಯೆಟ್ ಹೇಳ್ತಾನೆ, ಅಥವಾ ಕವಿತೆಗಾರ ಹೇಳ್ತಾನೆ, ಲೈಫ್ ಇಸ್ ಲೈಕ್ ಎ ಫ್ಲವರ್, ಅದು ಬೆಳಿಗ್ಗೆ ಅರಳಿ ಸಂಜೆಗೆ ಏನಾಗುತ್ತೆ, ಬಾಡಿ ಹೋಗುತ್ತೆ, ಆ ಥರ ನಮ್ಮ ಜೀವನ ಅಂತ ಹೇಳ್ತಾನೆ. ದಾವಿದನು ಹೇಳ್ತಾನೆ, ಮನುಷ್ಯನ ಆಯುಷ್ 70, ಬಲ ಹೆಚ್ಚಿದ್ರೆ 80, ಆದ್ರೆ ಕಷ್ಟ ಸಂಕಟಗಳೇ ಆದ್ರೆ ಆಡಂಬರ ಅಂತ ಹೇಳ್ತಾನೆ. ನಾಸ್ತಿಕರು ಹೇಳ್ತಾರೆ, ಜೀವನ ಇಟ್ಸ್ ಅ ಮೀನಿಂಗ್ಲೆಸ್, ಲೈಫ್ ಇಸ್ ಅ ಮೀನಿಂಗ್ಲೆಸ್. ಸೊ ಇರೋಷ್ಟು ದಿನ ಕಾವೋ ಪಿವೋ ಮಜಾಕರೋ, ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡ್ಸೋದು ಹೋಗ್ಬಿಡು ಅಂತ ಹೇಳ್ತಾರೆ. ಸೈಂಟಿಸ್ಟ್ ಏನ್ ಹೇಳ್ತಾರೆ ನಮ್ಮ ಜೀವನದ ಬಗ್ಗೆ ಅಂತ ಹೇಳಿದ್ರೆ, ಈ ಜೀವನಕ್ಕೆ ಅಥವಾ ಈ ದೇಹಕ್ಕೆ ಎಷ್ಟು ಬೆಲೆ ಅಪ್ಪ ಅಂತ ಹೇಳಿದ್ರೆ ಕೇವಲ ಒಂದು 99 ರೂಪಾಯಿ. ಹೆಂಗೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಯನ್ ಅಂದ್ರೆ ಕಬ್ಬಿಣಾಂಶವನ್ನ ತೆಗೆದ್ರೆ ಒಂದು 2 ಮಳೆಗಳನ್ನ ರೆಡಿ ಮಾಡ್ಬೋದು. ನಮ್ಮ ದೇಹದಲ್ಲಿರುವಂಥ ಎಲ್ಲ ಕ್ಯಾಲ್ಸಿಯಂ ಅನ್ನ ತೆಗೆದ್ರೆ ಒಂದು ಏನೇನೋ ಮಾಡ್ಬೋದು. ನಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನೆಲ್ಲ ತೆಗೆದ್ರೆ ಒಂದು ಸೋಪ್, ಲಕ್ಸ್ ಸೋಪ್ ಅನ್ನ ಮಾಡ್ಬೋದು. ಮತ್ತೆ ನಮ್ಮ ದೇಹದಲ್ಲಿರುವಂಥ ಈ ರಂಜಕ ಇತ್ಯಾದಿಯನ್ನ ತೆಗೆದ್ರೆ ಒಂದೆರಡು ಬೆಂಕಿ ಪೊಟ್ಟಣಗಳನ್ನ ಮಾಡಬಹುದು. ಆಮೇಲೆ ನಮ್ಮ ದೇಹದಲ್ಲಿರುವಂಥ ಯೂರಿಯಾವನ್ನ ತೆಗೆದ್ರೆ ಒಂದಷ್ಟು ಉಪ್ಪು ಮಾಡಬಹುದು. ನಮ್ಮ ದೇಹದಲ್ಲಿರುವಂಥ ಶುಗರ್ನ ತೆಗೆದ್ರೆ ಒಂದು ಅರ್ಧ kg 1 kg ಅಷ್ಟು ಶುಗರ್ ಮಾಡಬಹುದು ಅಂತೇಳಿ. ಸೊ ಅಷ್ಟು ಬಿಟ್ಟರೆ ನಮ್ಮ ಜೀವನಕ್ಕೆ ಇನ್ನೇನು ಬೆಲೆ ಇಲ್ಲ. ಅದನ್ನೆಲ್ಲಾನು ನೀವು ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ ಬರೋದು ಒಂದು 99 ರೂಪಾಯಿ ಬರ್ಬೋದು. ಸೊ ನಮ್ಮ ಜೀವನಕ್ಕೆ ಏನು ಬೆಲೆ? ಸೈಂಟಿಸ್ಟ್ ಹೇಳ್ತಾರೆ ಏನು ಬೆಲೆ ಇಲ್ಲ, ಜಸ್ಟ್ 99 ರೂಪೀಸ್ ಅಂತೇಳಿ. ಸೊ ಜನರೆಲ್ಲ ಈ ರೀತಿ ಹೇಳ್ತಾ ಇದ್ರೆ ಈ ಜೀವನಕ್ಕೆ ಏನು ಬೆಲೆ ಇಲ್ಲ, ಜೀವನಕ್ಕೆ ಏನು ಬೆಲೆ ಇಲ್ಲ. ನಾವು ಸಹ ಎಷ್ಟೊಂದು ಸರಿ ಅನ್ಕೊಳ್ತೀವಿ, ಯಾಕಾದ್ರೂ ನಾನು ಈ ಭೂಮಿ ಮೇಲೆ ಹುಟ್ಟಿದ್ನೋ ಬರೀ ಕಷ್ಟ 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 ಸಮಸ್ಯೆ, ಈ ಜೀವನಕ್ಕೆ ಏನು ಬೆಲೆನೇ ಇಲ್ಲಪ್ಪ, ಈ ಜೀವನಕ್ಕೆ ಏನು ಅರ್ಥನೇ ಇಲ್ಲ, ಸುಮ್ಮನೆ ಬಂದಿದ್ದೀವಿ, ಇದೀವಿ, ಇರ್ತೀವಿ, ಎಲ್ಲಾರು ಇದ್ದಾರೆ, ನಾವು ಇದೀವಿ, ಎಲ್ಲಾರು ಹೋಗ್ತಾರೆ, ನಾವು ಹೋಗ್ತೀವಿ, ಅಷ್ಟೇ ಜೀವನ ಅಂದ್ರೆ ಏನು? ಜೀವನ ಇಷ್ಟೇ.
ಇವತ್ತಿದೀವಿ, ನಾಳೆ ಇರಲ್ಲ, ಮುಗೀತು ಅಷ್ಟೇ. ಪ್ರಿಯರೇ, ನಿಜವಾಗ್ಲೂ ಜೀವನ ಅಂದ್ರೆ ಇಷ್ಟೇನಾ? ಈ ಜೀವನಕ್ಕೇನು ಬೆಲೆ ಇಲ್ವಾ? ಮನುಷ್ಯ ಅನೇಕ ವಿಧದಲ್ಲಿ ಈ ಜೀವನದ ಕುರಿತಾಗಿ ಯೋಚಿಸ್ತಾನೆ. ಆದರೆ ನಮ್ಮ ಜೀವಿತಕ್ಕೆ ಅಥವಾ ನಮ್ಮ ಜೀವನಕ್ಕೆ ದೇವ್ರು ಏನಂತ ಯೋಚನೆ ಮಾಡ್ತಾರೆ, ನಮ್ಮ ಜೀವನದ ಕುರಿತಾಗಿ ಅಥವಾ ಈ ಜೀವನದ ಬೆಲೆ ಏನು ದೇವರ ದೃಷ್ಟಿಯಲ್ಲಿ? ಸ್ವಲ್ಪ ಬೈಬಲ್ನಿಂದ ತೆಗೆದು ನೋಡೋಣ ಬನ್ನಿ. ಮೊದಲನೇದಾಗಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 27ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಮೊಟ್ಟ ಮೊದಲನೇದಾಗಿ ದೇವರು ನಮ್ಮ ಜೀವಿತಕ್ಕೆ ಎಂತ ಅದ್ಭುತವಾದಂತ ಬೆಲೆನ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ದೇಹವನ್ನ ಅಥವಾ ಈ ಜೀವಿತವನ್ನ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಉಂಟು ಮಾಡಿದಾನೆ ಅಂತ ಹೇಳಿದ್ರೆ, ಇದನ್ನ ಹೇಗೆ ಉಂಟು ಮಾಡಿದಾನಂತೆ? ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಸಾರವಾಗಿ ಉಂಟು ಮಾಡಿದಾನೆ. ಹಾಗಾದ್ರೆ ಈ ಜೀವನ ಸುಮ್ಮನೆ ಕಾಟಾಚಾರಕ್ಕೆ, ಬೈರಾಚಾರಕ್ಕೆ ಅಥವಾ ಏನೋ ಒಂದಿನ ಇದ್ದು ಮಣ್ಣಿಗೆ ಮಣ್ಣಾಗಿ ಹೋಗೋದಕ್ಕಲ್ಲ. ಈ ಜೀವನವನ್ನ ದೇವರು ಉಂಟು ಮಾಡಿದ್ದು ಅದು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಸಾರವಾಗಿ. ಅಂದ್ರೆ ದೇವರಿಗೆ ಎಷ್ಟು ಬೆಲೆ ಇದೆಯೋ, ದೇವರು ತನ್ನ ಜೀವಿತಕ್ಕೆ ಎಷ್ಟು ಅದ್ಭುತವಾದಂಥ ಬೆಲೆಯನ್ನು ಆತನು ಕೊಟ್ಟಿದ್ದಾನೋ, ಅಷ್ಟೇ ಬೆಲೆಯನ್ನು ಆತನು ನಿನ್ನ ಜೀವಿತಕ್ಕೆ ಆತನು ಕೊಟ್ಟಿದ್ದಾನೆ. ನಾನು ಈ ಭೂಮಿ ಮೇಲೆ ನಿರ್ಮಿಸಲ್ಪಟ್ಟಿದ್ದೀನಿ ಅಂತ ಹೇಳಿದ್ರೆ, ನಾನು ದೇವರ ಸ್ವರೂಪದಲ್ಲಿ ನಿರ್ಮಿಸಲ್ಪಟ್ಟಿದ್ದೀನಿ. ಆಮೆನ್, ದೇವರಿಗೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಕಷ್ಟ ಬರುತ್ತೆ, ಶ್ರಮೆ, ತೊಂದರೆ ಬರುತ್ತೆ, ಚಿಂತೆ ಬರುತ್ತೆ, ನೋವು ಬರುತ್ತೆ, ಬೇರೆ ಬೇಸರಗಳು ಬರುತ್ತೆ. ಆದ್ರೆ ನಿನ್ನ ಜೀವಿತ ಅದು ದೇವರು ನಿನಗೆ ಕೊಟ್ಟಂತ ಅದ್ಭುತವಾದಂಥ ಉಡುಗೊರೆ. ಆದುದರಿಂದ ನೀನು ನಿನ್ನ ಜೀವಿತದ ಕುರಿತಾಗಿ ಲಘುವಾಗಿ ಯೋಚಿಸಬೇಡ. ಅದೇ ಭಕ್ತನಂತ ದಾವೀದನು ಕೀರ್ತನೆಗಳ ಪುಸ್ತಕ 139ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಈ ರೀತಿಯಾಗಿ ಬರೀತಾನೆ. ಕೀರ್ತನೆ 139ನೇ ಅಧ್ಯಾಯ 14ನೇ ವಚನ ಹೇಳುತ್ತೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ದೇವರಿಗೆ ಸ್ತೋತ್ರ. ದೇವ್ರ ವಾಕ್ಯ ಚೆನ್ನಾಗಿ ಹೇಳ್ತಾ ಇದೆ, ದೇವರೇ ನೀನು ನನ್ನನ್ನು ಹೇಗುಂಟು ಮಾಡಿದೀಯಾ? ಅದ್ಭುತವಾಗಿ, ವಿಚಿತ್ರವಾಗಿ ನೀನು ನನ್ನನ್ನು ಉಂಟು ಮಾಡಿದೀಯಾ. ಪ್ರಿಯರೇ, ಸುಮ್ಮನೆ ನಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನ ದೇವರು ಉಂಟು ಮಾಡಿರುವಂಥ ರೀತಿಯನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ಕಣ್ಣು ಗುಡ್ಡೆನ, ನಿಮ್ಮ ಕಣ್ಣು ಗುಡ್ಡೆನ ನೀವೇ ನಿಮ್ಮ ಕೈಯಾರೆ ಮುಟ್ಕೊಳಕ್ ಸಾಧ್ಯನಾ? ಟ್ರೈ ಮಾಡಿ ನೋಡಿ, ಆಗತ್ತಾ? ನಿಮ್ಮ ಕಣ್ಣು ಗುಡ್ಡೆನ ನೀವು ಮುಟ್ಕೊಳಕ್ ಆಗತ್ತಾ? ಕಷ್ಟ ಅಲ್ಲ, ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ಕಣ್ಣು ಗುಡ್ಡೆಯನ್ನ ನೀವೇ ಮುಟ್ಕೊಳಕ್ ಆಗೋದಿಲ್ಲ ಅಂದ್ರೆ ದೇವರು ಆ ಕಣ್ಣು ಗುಡ್ಡೆಯನ್ನು ಎಷ್ಟು ಅದ್ಭುತವಾಗಿ ಉಂಟು ಮಾಡಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ನಿನ್ನನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡೆಯನ್ನ ತಾಕಿದಂತೆ ಅಂತ. ಅಂದ್ರೆ ದೇವ್ರು ನನ್ನನ್ನ ನಿಮ್ಮನ್ನ ಎಷ್ಟು ಅದ್ಭುತವಾಗಿ ಉಂಟು ಮಾಡಿದ್ದ ಮಾತ್ರವಲ್ಲದೆ ಆತ ನನ್ನನ್ನ ನಿನ್ನನ್ನ ಹೇಗೆ ಕಾಪಾಡ್ತಾನೆ? ತನ್ನ ಕಣ್ಣು ಗುಡ್ಡೆಯ ಪಾದೆಯಲ್ಲಿ ಆತ ನಮ್ಮನ್ನ ಕಾಪಾಡ್ತಾನೆ. ವಾ, ಎಂತ ಅದ್ಭುತನಾಗಿರುವಂತ ದೇವರು ನಾವು ಆರಾಧಿಸುವಂತ ದೇವರು. ಈ ಜೀವಿತಕ್ಕೆ ದೇವರು ಎಷ್ಟು ಉತ್ತಮವಾದಂತ ಶ್ರೇಷ್ಠವಾದಂತ ಬೆಲೆಯನ್ನು ಕೊಟ್ಟಿದ್ದಾನಲ್ವಾ? ಹಾಗೆ ಮುಂದುವರೆದು ದೇವ್ರ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ, ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಬಿಡುಗಡೆಯಾಯಿತು, ನಮಗೆ ಗುಣವಾಯಿತು. ಕ್ಷಮಿಸಿ. ಪ್ರಿಯ ದೇವರ ಮಕ್ಕಳೇ, ಈ ಜೀವಿತಕ್ಕೆ ಏನು ಬೆಲೆ ಇದೆ? ಏನು ಬೆಲೆ ಇಲ್ಲ ಅಂತ ಅನ್ಕೊಂಡು ನಿಮ್ಮ ಜೀವಿತವನ್ನು ನೀವು ಅಲಕ್ಷ್ಯ ಮಾಡ್ತಾ ಇದ್ದೀರಾ. ಏನೋ ಬಂದಿದ್ದೀನಿ ಇದೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ನಿಮ್ಮ ಜೀವಿತಕ್ಕೆ ಬೆಲೆ ಇದೆ. ನಿಮ್ಮ ಜೀವಿತವನ್ನು ದೇವರು ಪ್ರೀತಿಸ್ತಾ ಇದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ, ನಾನು ನಿನ್ನನ್ನು ಪ್ರೀತಿಸಿರೋದು ಶಾಶ್ವತ ಪ್ರೇಮದಿಂದ, ಆದ ಕಾರಣ ಮಮತೆಯಿಂದ ನಿನ್ನನ್ನು ನಾನು ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಅದೇ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ ಹೇಳುತ್ತೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ, ಅದೇ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀನು ನಿನ್ನ ಸ್ವಂತ ಸ್ವತ್ತಲ್ಲ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಯಾವ ಕ್ರಯವನ್ನ ಕೊಟ್ಟು ದೇವರು ನಮ್ಮನ್ನ ಕೊಂಡುಕೊಂಡಿದ್ದಾರೆ? ಪ್ರಿಯರೇ, ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ಇದೇ ನಮ್ಮದಲ್ಲ.
ಇದು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ಹಾಗಾದ್ರೆ ಯಾವ ಕ್ರಯವನ್ನು ಕೊಟ್ಟು ದೇವರು ಇದನ್ನ ಕೊಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದು ನಶಿಸಿ ಹೋಗುವಂತದ್ದಲ್ಲ, ಆದರೆ ಅದು ನಜರೇತಿನ ಯೇಸು ಕ್ರಿಸ್ತನ ರಕ್ತ ಅನ್ನುವಂತ ಕ್ರಯವನ್ನ ಕೊಟ್ಟು ಈ ಜೀವವನ್ನ ಅಥವಾ ಈ ಜೀವನವನ್ನ ದೇವರು ನಿನ್ನನ್ನ ಕೊಂಡುಕೊಂಡಿದ್ದಾನೆ ಪ್ರಿಯರೇ. ಆತನು ನಮ್ಮನ್ನು ಅದ್ಭುತವಾಗಿ ಉಂಟು ಮಾಡಿದ್ದಾನೆ, ವಿಚಿತ್ರವಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಮಾತ್ರವಲ್ಲದೆ ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಸತ್ಕರಿಸ್ತಾನೆ, ನಮ್ಮನ್ನು ಗೌರವಿಸ್ತಾನೆ, ನಮ್ಮನ್ನು ಸನ್ಮಾನಿಸ್ತಾನೆ. ಆತ ನಮ್ಮನ್ನ ತನ್ನ ರಕ್ತವೆಂಬ ಕ್ರಯವನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ. ಕಲ್ವಾರಿ ಶಿಲುಬೆಯನ್ನು ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳಿರಿ. ಆ ದಿವಸ ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆಯ ಮೇಲೆ ಹಾಗೂ ಆ ಕಲ್ವಾರಿ ಶಿಲುಬೆಗೆ ಹೋಗುವ ಮುನ್ನ ಆತನು ಹಿಡಿದುಕೊಡಲ್ಪಟ್ಟಂತ ಆ ರಾತ್ರಿಯಲ್ಲಿ ಬೆಳಗಿನವರೆಗೂ ಮಧ್ಯಾಹ್ನದವರೆಗೂ ಆತನು ಅನುಭವಿಸಿದಂಥ ಕಷ್ಟ, ಸಂಕಟ, ವೇದನೆ, ಬಾಧೆ, ನೋವು, ಇಕ್ಕಟ್ಟು, ಬಿಕ್ಕಟ್ಟು ಎಷ್ಟು ನಿಮ್ಮಿಂದ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ನೀವು ವಹಿಸ್ಕೊಳ್ಬೇಕಾದಂಥ ಆ ಶಿಲುಬೆಯ ಮರಣವನ್ನು, ನೀನು ಹೊಡಿಸಿಕೊಳ್ಬೇಕಾದಂಥ ಆ ಮೊಳೆಗಳನ್ನು, ನೀನು ಹೊಡಿಸಿಕೊಳ್ಬೇಕಾದಂಥ ಮುಳ್ಳಿನ ಕಿರೀಟವನ್ನು, ಧರಿಸಿಕೊಳ್ಬೇಕಂತ ಮುಳ್ಳಿನ ಕಿರೀಟವನ್ನು ಆತನು ಧರಿಸಿಕೊಂಡನು. ಆತನು ತನ್ನ ಮಾನವನ್ನೂ ಸಹ ಲೆಕ್ಕಿಸದೆ, ತನ್ನ ಪ್ರಾಣವನ್ನು ಲೆಕ್ಕಿಸದೆ, ಆತನ ದೇಹವನ್ನು ಆತನು ಲೆಕ್ಕಿಸದೆ, ಆತನು ಛಿದ್ರವಾಗಿ ಮಾಡಲ್ಪಟ್ಟನು. ಪ್ರಿಯ ದೇವರ ಮಕ್ಕಳೇ, ಆತನು ಈ ಜೀವಿತಕ್ಕೆ ಒಂದು ಬೆಲೆಯನ್ನು ಕೊಟ್ಟಿದ್ದಾನೆ. ಆ ಬೆಲೆ ಯಾವುದು ಗೊತ್ತಾ? ಅದು ಯೇಸು ಕ್ರಿಸ್ತನ ರಕ್ತ. ಯೇಸು ಸ್ವಾಮಿ ತನ್ನ ರಕ್ತವೆಂಬ ಕ್ರಯವನ್ನು ಕೊಟ್ಟು ನಮ್ಮನ್ನು ಕೊಂಡ್ಕೊಂಡಿದ್ದಾರೆ. ಇವತ್ತು ಲೋಕದಲ್ಲಿ ಜನ ಹೇಳ್ಬೋದು ನೀನು ವೇಸ್ಟ್ ಅಂತ ಹೇಳಿ, ಸೈಂಟಿಸ್ಟ್ ಹೇಳ್ಬೋದು ನಿನ್ನ ಬೆಲೆ ಬರೀ 99 ರೂಪಾಯಿ ಅಂತ ಹೇಳಿ, ಪೋಯೆಟ್ ಹೇಳ್ಬೋದು ನಿನಗೇನು ಬೆಲೆ ಇಲ್ಲಪ್ಪ, ಇದು ಜೀವನ ಒಂಥರ ಡ್ರಾಮಾ ಅಂತ ಹೇಳಿ. ಆದರೆ ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ಪ್ರಿಯ ಸಹೋದರ ಸಹೋದರಿಯೇ, ಸ್ನೇಹಿತನೇ, ದೇವರು ನಿನ್ನನ್ನು ಪ್ರೀತಿಸಿದ್ದಾರೆ. ಆದುದರಿಂದ ಆತ ನಿನಗೆ ಈ ಜೀವನವನ್ನ, ಈ ದೇಹವನ್ನ, ಈ ಮನಸ್ಸನ್ನ ಆತ ನಿನಗೆ ಕೊಟ್ಟಿದ್ದಾನೆ. ಇವತ್ತು ಈ ದೇವರ ವಾಕ್ಯವನ್ನು ಕೇಳುವಂತ ನೀನು ನಿನ್ನ ಜೀವಿತದಲ್ಲಿ ದೇವರಿಗೆ ಪ್ರಾಶಸ್ತ್ಯವನ್ನು ಕೊಡು. ಲೈಫ್ ಇಸ್ ಅ ಗಿಫ್ಟ್ ಆಫ್ ಗಾಡ್. ಬಿ ಗ್ರೇಟ್ಫುಲ್ ಟು ಹಿಮ್. ದೇವರು ಇದನ್ನು ನಮಗೆ ಬಹುಮಾನವಾಗಿ ಕೊಟ್ಟಿದ್ದಾನೆ. ಆದುದರಿಂದ ನೀನು ಆತನಿಗೆ ಕೃತಜ್ಞನಾಗಿರು. ಲೈಫ್ ಇಸ್ ಅ ರೇಸ್, ರನ್ ಇಟ್ ವಿತ್ ಪರ್ಸರ್ವೆನ್ಸ್. ದೃಢತೆಯಿಂದ ನೀನು ಈ ಓಟವನ್ನು ಓಡು. ನಿನಗೆ ಮುಂದೆ ಜೀವವೆಂಬ ಜಯಮಾಲೆಯನ್ನು ಆತನು ಇಟ್ಟಿದ್ದಾನೆ. ಲೈಫ್ ಇಸ್ ಅ ಬ್ಯಾಟಲ್, ಫೈಟ್ ಇಟ್ ವ್ಯಾಲಿಯಂಟ್ಲಿ ಇನ್ ದ ಸ್ಟ್ರಾಂಗ್ ಫೇತ್ ಆ್ಯಂಡ್ ಇನ್ ದ ಸ್ಟ್ರೆಂತ್ ಆಫ್ ಗಾಡ್. ಈ ಜೀವನ ಅನ್ನುವಂಥದ್ದು ಇದೊಂದು ಹೋರಾಟ. ಇದನ್ನು ದೇವರ ಸಹಾಯದಿಂದ, ದೇವರ ಬಲದಿಂದ ನೀನು ಹೋರಾಡು. ಖಂಡಿತವಾಗಿ ದೇವರು ನಿನ್ನ ಸಂಗಡ ಇದ್ದಾನೆ. ಆತ ನಿನ್ನ ಪಕ್ಷವಾಗಿದ್ದು ಹೋರಾಡ್ತಾನೆ. ಆತ ನಿನಗೆ ಜಯವನ್ನು ದೊರಕಿಸಿಕೊಡ್ತಾನೆ. ಲೈಫ್ ಈಸ್ ಅನ್ ಅಪಾರ್ಚುನಿಟಿ, ಮೇಕ್ ಯೂಸ್ ಆಫ್ ಇಟ್ ಪ್ರುಡೆನ್ಷಿಯಲಿ. ದೇವರು ನಿನಗೆ ಈ ಒಂದು ಸುಂದರವಾದಂಥ, ಅದ್ಭುತವಾದಂಥ ಅಪಾರ್ಚುನಿಟಿ ಅಂದರೆ ಅವಕಾಶವನ್ನು ಕೊಟ್ಟಿದ್ದಾನೆ ಜೀವನ ಅನ್ನುವಂಥಕ್ಕೆ. ಸೊ ಈ ಜೀವನ ಒಂದು ಅವಕಾಶ. ಇದು ಈ ಅವಕಾಶವನ್ನು ನೀನೇನು ಮಾಡಬೇಡ, ವ್ಯರ್ಥ ಮಾಡ್ಕೊಳ್ಬೇಡ. ಲೈಫ್ ಈಸ್ ಅ ಜರ್ನಿ, ಕೀಪ್ ಯುವರ್ ಡೆಸ್ಟಿನಿ ಆಲ್ವೇಸ್ ಇನ್ ಮೈಂಡ್. ಇದು ಒಂದು ಜೀವನ ಅನ್ನೋದೊಂದು ಹೋರಾಟ ಅಥವಾ ಇದೊಂದು ಪ್ರಯಾಣ. ಇದನ್ನು ಯಾವಾಗಲೂ ನಿನ್ನ ಮನಸ್ಸಲ್ಲಿ ಇಟ್ಕೋ. ಮುಂದಿನ ವಿಷಯಗಳಿಗೆ ನೀನು ಯೋಚನೆ ಮಾಡು. ನಿನ್ನ ರಕ್ಷಣೆ ಕುರಿತಾಗಿ ಯೋಚನೆ ಮಾಡು. ಸ್ವಾಮಿ ಅತಿ ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ಆತನು ಆ ಒಂದು ಮಹಿಮೆಯೊಡನೆ ಆತನು ಬರಲಿಕ್ಕಿದ್ದಾನೆ. ಆತನು ತನ್ನ ಮಹಿಮೆಯನ್ನು ನಿನಗೆ ಕೊಡೋದಕ್ಕಿದ್ದಾನೆ. ಆತನು ಬೇಗನೆ ಬಂದು ತಾನು ನಿನಗೋಸ್ಕರ ಸಿದ್ಧ ಮಾಡ್ತಾ ಇರುವಂಥ ಪರಲೋಕವನ್ನು ಆತನು ನಿನಗೆ ಬಹುಮಾನವಾಗಿ ಕೊಡಲಿಕ್ಕಿದ್ದಾನೆ ಮಗನೇ, ಮಗಳೇ. ಹೀಗಿರೋದ್ರಿಂದ ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯ 14ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 4ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯ ವಚನ 14ರಿಂದ 16ರವರೆಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದ್ರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ
ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಮೈ ಡಿಯರ್ ಚರ್ಚ್, ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳುವಂಥ ಪ್ರಿಯ ಸ್ನೇಹಿತರೆ, ನಮಗಿರುವಂಥ ಮಹಾಯಾಜಕನು ಅಂದರೆ ನನ್ನ ನಿನ್ನ ಪರವಾಗಿ ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂಥ ನಜರೇತಿನ ಯೇಸು ನಮಗಿದ್ದಾನೆ. ಆತನು ಎಂಥವನಾಗಿದ್ದಾನೆ ಅಂತ ಹೇಳಿದ್ರೆ, ಆತನು ನಮ್ಮ ನಿರ್ಬಲಾವಸ್ಥೆಯನ್ನ, ಅಂದ್ರೆ ನಾವು ಎಷ್ಟೊಂದು ಸರಿ ಕಷ್ಟ ಸಮಸ್ಯೆ ಸಂಕಟಗಳು ಬಂದ ಸಾಕಪ್ಪ ಸಾಕು, ಬೇಡ ಜೀವನ ಬೇಡ, ನಶ್ವರ ಏನೇನೋ ಅನ್ಕೊಳ್ತವೆ. ಆದ್ರೆ ಅದನ್ನ ಹೇಳ್ತಾ ಇದ್ದಾನೆ ಏನಪ್ಪಾ ಅಂತ ಹೇಳಿದ್ರೆ, ಮಗನೇ ಮಗಳೇ ಭಯಪಡಬೇಡ, ನಿನ್ನ ನಿರ್ಬಲ ಅವಸ್ಥೆಗಳನ್ನ ನಾನು ನೋಡಿ, ನಿನ್ನ ಬಲಹೀನತೆ ಏನಂತ ನನಗೆ ಗೊತ್ತಿದೆ, ನಿನ್ನ ಸಮಸ್ಯೆ ಏನಂತ ನನಗೆ ಗೊತ್ತಿದೆ, ನಿನ್ನ ಕಷ್ಟ ಏನು ಅಂತ ನನಗೆ ಗೊತ್ತಿದೆ, ನಿನ್ನ ತೊಂದರೆ ಏನು ನನಗೆ ಗೊತ್ತಿದೆ, ನಿನ್ನ ಬಾಧೆ ಏನು ನನಗೆ ಗೊತ್ತಿದೆ, ನಿನ್ನ ವೇದನೆ ಏನು ನನಗೆ ಗೊತ್ತಿದೆ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನಿನ್ನನ್ನು ನಾನು ಕೈ ಬಿಟ್ಟಿಲ್ಲ, ನಾನು ಕಣ್ಣು ಮುಚ್ಕೊಂಡು ಕುಂತಿಲ್ಲ. ಆತ ನಮ್ಮನ್ನು ನೋಡ್ತಾ ಇದ್ದಾನೆ. ಯೋಬನ ಹೇಳ್ದ, ನಾನು ಹುಟ್ಟಿದ ದಿನ ಶಾಪಗ್ರಸ್ತವಾಗಲಿ. ಹೌದು, ನಮ್ಮ ಜೀವಿತದಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡುವಾಗ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಚಿಂತೆಗಳು, ಬಾಧೆಗಳು ಮೇಲಿಂದ ಮೇಲೆ ನಮಗೆ ಹಿಂಸೆಗಳು ಬರುವಾಗ ನಮ್ಗೆ ಅನಿಸುತ್ತೆ ಈ ಜೀವನ ನಶ್ವರ, ವೇಸ್ಟು, ಯಾಕನ್ನ ನಾನು ಹುಟ್ಟಿದೇನೋ, ಯಾಕನ್ನ ನಾನು ಬದುಕಿದ್ದೀನೋ ಅಂತ. ಅದೇ ಪ್ರಿಯ ದೇವ ಮಗುವೆ, ಈ ಜೀವಿತಕ್ಕೆ ಒಂದು ಬೆಲೆ ಇದೆ. ಅದು ಯೇಸು ಕ್ರಿಸ್ತನು ತನ್ನ ಜೀವವೆಂಬ ಕ್ರಯವನ್ನು ಕೊಟ್ಟು ನಿನ್ನನ್ನು ಕೊಂಡುಕೊಂಡಿದ್ದಾನೆ. ನೀನು ನಿನ್ನ ಸ್ವಂತ ಸೊತ್ತಲ್ಲ. ನಿನ್ನ ಬಲಹೀನತೆಯಲ್ಲಿ ಆತನು ನಿನ್ನನ್ನು ಬಲಪಡಿಸೋದಕ್ಕೆ ಶಕ್ತನಾಗಿದ್ದಾನೆ. ನಾನು ನೀವು ಮಾಡಬೇಕಾಗಿರೋದು ಇಷ್ಟೇ. ಏನಪ್ಪ ಅಂತ ಹೇಳಿದ್ರೆ, ದೇವ್ರ ವಾಕ್ಯ ಹೇಳುವಾಗೆ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನು ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ದೇವರ ಕೃಪಾಸನದ ಬಳಿಗೆ ನಾವು ಬರೋಣ. ಆತ ನಮಗೆ ದರ್ಶನವನ್ನು, ಆತ ನಮಗೆ ಆತ್ಮೀಕತೆಯನ್ನು, ಆತ ನಮಗೆ ಬಲವನ್ನು, ಆತ ನಮಗೆ ಶಕ್ತಿಯನ್ನು, ಆತ ನಮಗೆ ಆದರಣೆಯನ್ನು, ಆತ ನಮಗೆ ಸಾಂತ್ವನವನ್ನು ಆತನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಹೀಗಿರೋದ್ರಿಂದ ನಿನ್ನ ಜೀವಿತದಲ್ಲಿ ನೊಂದು ಹೋಗಿದೆಯಾ, ಬೈದು ಹೋಗಿದೆಯಾ, ಕಷ್ಟ ಸಮಸ್ಯೆ ಸಂಕಟ ಅಂತಾನೇ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದೆಯಾ? ಈಗೋ ದೇವ್ರು ನಿನ್ನನ್ನು ಕರೀತಾ ಇದ್ದಾನೆ, ಮಗಳೇ ಬಾ, ಮಗನೇ ಬಾ, ನಿನ್ನ ಜೀವಿತಕ್ಕೆ ನಾನು ಬೆಲೆ ಕೊಟ್ಟಿದ್ದೀನಿ. ಈ ಜೀವನ ಇದು ಸುಮ್ಮನೆ ವ್ಯರ್ಥವಾಗಿ ನಿನಗೆ ಕೊಡಲ್ಪಟ್ಟಿದ್ದಲ್ಲ. ನಾನು ನಿನ್ನನ್ನು ಪ್ರೀತಿಸಿದ್ದೀನಿ, ನಾನು ನಿನ್ನನ್ನು ಆಧರಿಸ್ತೇನೆ, ನಾನು ನಿನ್ನ ಸಂತೈಸ್ತೇನೆ, ನಾನು ನಿನ್ನ ಸತ್ಕರಿಸ್ತೇನೆ, ನಾನು ನಿನ್ನನ್ನು ಮಹಿಮೆಗೆ ಸೇರಿಸ್ತೇನೆ ಎಂಬುದಾಗಿ ಸ್ವಾಮಿ ನಮ್ಮನ್ನು ಕರೀತಾ ಇದ್ದಾನೆ. ಅಂಗಲಾಚಿ ಆತ ನಮ್ಮನ್ನು ಕರೀತಾ ಇದ್ದಾನೆ. ಹೀಗಿರೋದ್ರಿಂದ ಪ್ರಿಯ ದೇವ ಮಗುವೆ, ಬನ್ರಿ ನಾವು ದೇವರ ಬಳಿಗೆ ಹೋಗೋಣ. ನಿಮ್ಮ ಕಷ್ಟ ಸಮಸ್ಯೆ ಸಂಕಟ ಏನೇ ಇದ್ರೂ ಆತನ ಮುಂದೆ ನೀವು ಅದನ್ನು ಹೇಳಿಕೊಳ್ಳ್ರಿ. ಆತ ನಿಮ್ಮನ್ನು ಬಿಡಿಸಿ ರಕ್ಷಿಸೋದಕ್ಕೆ ಶಕ್ತನಾಗಿದ್ದಾನೆ. ನನ್ನೊಂದಿಗೆ ನೀವು ಪ್ರಾರ್ಥಿಸಿರಿ. ನಿಮಗೋಸ್ಕರ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ನಮ್ಮ ಪರಲೋಕದ ದೇವರೇ, ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಂತ ನಜರೇತನ ಯೇಸುವೇ ನಿಮಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ. ಈ ಸಂದೇಶವನ್ನ ಕೇಳ್ತಾ ಇರುವಂತ ಈ ನಿನ್ನ ಮಗನು ಮಗಳು ಅವಳ ಜೀವಿತದಲ್ಲಿ ಅವರು ಎದುರಿಸಿದಂತ ಕಷ್ಟ ಸಮಸ್ಯೆ ಸಂಕಟ ವೇದನೆ ಬಾಧೆಗಳಲ್ಲಿ ನಮಗೆ ಸಹಾಯಕರು ಯಾರೂ ಇಲ್ಲ, ಈ ಜೀವನ ವೇಸ್ಟ್ ಎಂಬುದಾಗಿ ಅನ್ಕೊಂಡು ಒಂದು ವೇಳೆ ದುಃಖಿಸ್ತಾ ಇದ್ರೆ, ದೇವರೇ ಈ ನಿನ್ನ ಮಕ್ಕಳನ್ನ ಮುಟ್ಟು ಸ್ವಸ್ಥಪಡಿಸು, ಬಲಪಡಿಸು, ಆರೋಗ್ಯದಿಂದ ಅವ್ರನ್ನ ತುಂಬಿಸು. ಅವರ ಎಲ್ಲ ನಿರ್ಬಲಾವಸ್ಥೆಗಳನ್ನು ತೆಗೆದುಹಾಕಿ ನಿನ್ನ ಬಲವನ್ನು ಅವರಿಗೆ ಕೊಟ್ಟು ನಜರೇತಿನ ಯೇಸುವೇ ನಿನ್ನ ನಾಮದಲ್ಲಿ ಅವರನ್ನು ಮುಟ್ಟಿ ಸ್ವಸ್ಥಪಡಿಸಿ ಅವರಿಗೆ ಸಂತೋಷವನ್ನು ದಯಪಾಲಿಸಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಸಂಗಡ ಇರಲಿ. ಇನ್ನೊಂದು ಸಂದೇಶದೊಂದಿಗೆ ಮತ್ತೆ ಸಿಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.